ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ರಂಗನಾಥ ಮೀನಾ ಸೂರ್ಯಗೆ ಮನೋಜನ ಕಷ್ಟ ನೋಡೋಕ್ಕಾಗ್ತಿಲ್ಲ ಕಣೋ ನನ್ನ ಕೈಯಲ್ಲಿ. ಇದನ್ನೆಲ್ಲ ನೋಡಿಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನಿರೋದಕ್ಕಿಂತ ಕಣ್ಣೇ ಮುಚ್ಕೊಂಡ್ಬಿಡ್ಬೋದಿತ್ತು ಅಂತ ಹೇಳಿ ರಂಗನಾಥ್ ಅಂತಾನೆ. ಆ ಥರ ಅಂದ ತಕ್ಷಣವೇ ಮೀನಾ ಸೂರ್ಯಗೆ ತುಂಬ ಬೇಜಾರಾಗ್ಬಿಟ್ಟು ಅವ್ರ ಕಣ್ಣಲ್ಲೂ ಸಹ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೇನು ಕಣೋ, ವಯಸ್ಸು ಮುಂಚೆ ಮಕ್ಕಳನ್ನ ಬೆಳೆಸೋದು, ವಯಸ್ಸಾದ್ಮೇಲೆ ಮಕ್ಕಳನ್ನ ಕಷ್ಟ ನೋಡ್ಕೊಂಡಿರೋದು ಎಲ್ಲ ತಂದೆ ತಾಯಿಯ ಕರ್ಮ ಕಣೋ ಅಂತ ಹೇಳಿ ಸೂರ್ಯ ಮೀನಾಗೆ ಹೇಳ್ತಾರೆ. ಆಗ ಸೂರ್ಯ ಮೀನು ಇಬ್ಬರು ಸಹ ರಂಗನಾಥನ ಬಿಡ್ಕೊಂಡು ಅಳ್ತಾ ಇರ್ತಾರೆ. ಸೈಲೆಂಟಾಗಿ ರಂಗನಾಥ್ ಒಳಗಡೆ ಹೋಗ್ಬಿಡ್ತಾರೆ. ಅದಾದಮೇಲೆ ನೋಡ್ದೇನೆ ಮಾವ ಏನಂತ ಇದ್ದಾರೆ ಅಂದಾಗ ಮೀನಾ, ಹೌದು ರೀ, ಅವ್ರು ತುಂಬ ಮನ್ಸಿಗೆ ನೋವಾಗ್ಬಿಟ್ಟಿದೆ ಇದನ್ನೆಲ್ಲ ನೋಡಿ ಅಂತ ಹೇಳಿ ಮೀನಾ ಅಂತಾಳೆ. ಈ ಕಡೆ ಶಾಂತಿ ಅವರ ಫ್ರೆಂಡ್ ಕಸ್ತೂರಿ ಮನೆಗೆ ಬರ್ತಾರೆ. ಅವಳು ತೊಗೊಂಬಂದಿರೋ ಬ್ಯಾಗ್ನೆಲ್ಲ ಎತ್ತಿ ಬೀಸಾಕ್ಬಿಟ್ಟು, ಮೋಹಿನಿ ಅವಳು ಜಗನ್ ಮೋಹಿನಿ ಎಷ್ಟು ಮೋಸ ಮಾಡಿಬಿಟ್ಲು, ಎಷ್ಟು ನಂಬಿದ್ದೆ ನಾನು ಅವಳನ್ನ, ಈ ಥರ ಮೋಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅದೀಗೆ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂಥೇಳಿ ನಾನು ಪೂಜೆ ಇಟ್ಕೊಂಡಿದ್ದೆ. ನನ್ನ ಮಗನಿಗೆ ಕೆಟ್ಟದ್ದು ಮಾಡಿದವರು ಎಲ್ಲ ನಾಶನ ಆಗೋಗಲಿ ಅಂತ ಮಾಡಿದ್ರೆ ಇವಳು ಬಂದು ತಗಲಾಕೊಂಬಿಡೋದ, ಎಷ್ಟು ಸುಳ್ಳು ಹೇಳಿದಾಳೆ, ಉದ್ಧಾರ ಆಗಲ್ಲ, ಅವಳು ನಾಶನ ಆಗೋಗ್ತಾಳೆ ಅಂತ ಹೇಳಿ ಬೈತಾ ಇರ್ತಾಳೆ. ಈ ಕಡೆ ಕಸ್ತೂರಿ, ಹೀಗೆಲ್ಲ ಆಗಿದೆ ಅಂತೇಳಿ ನನ್ನ ಕೈಲಿ ನಂಬೋಕ್ಕೆ ಆಗ್ತಾಯಿಲ್ಲ ಶಾಂತಿ ಅಂತ ಹೇಳಿ ಕಸ್ತೂರಿ ಅಂತಾಳೆ. ಅದಕ್ಕೆ ಶಾಂತಿ ಕಸ್ತೂರಿ ಹತ್ರ ಬಂದರು, ಹೇಗೆ ನಂಬೋಕ್ಕಾಗುತ್ತೆ, ನೀನು ಸಾಕಿರೋ ಗಿಣಿ ತಂದು ನನ್ನ ಪಂಜರದೊಳಗಡೆ ಬಿಟ್ಟಲ್ಲ ಅಂದಾಗ ನಾನೇನೇ ಮಾಡಿದೆ ನಿನಗೆ ಅಂತಾರೆ. ಅವಳು ಮನೆಗೆ ಬರೋವಳು ಮಸಾಜ್ ಮಾಡೋವಳು ಹೋಗೋಳು, ಅದನ್ನು ಬಿಟ್ಟರೆ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಅವಳ ಬಗ್ಗೆನೇ ಯಾವತ್ತೂ ನನಗೇನು ಹೇಳಿಲ್ಲ ಕಣೆ ಅಂತ ಹೇಳಿ ಈ ಕಡೆ ಕಸ್ತೂರಿ ಅಂತಾಳೆ. ಅದೇನು ನೀನು ಬಂದೆ ಅವಳ ಕತೆಗಳೆಲ್ಲ ಹೇಳೋಕ್ಕೆ ನಿನಗೆ ಶುರು ಮಾಡಿದ್ಲು ಅಂತ ಹೇಳಿ ಕಸ್ತೂರಿ ಶಾಂತಿಗೆ ಅಂದಾಗ ಈ ಕಡೆ ಶಾಂತಿ, ಹೂ ಕಣೆ, ನನ್ನನೇ ವಿಶಾಲವಾಗಿತ್ತಲ್ಲ ಅದಕ್ಕೆ ಬೆಳೆದ್ಬಿಟ್ಲು ವಿಭೂತಿನ ಅಂತಾಳೆ. ಮಾಡೋದೆಲ್ಲ ಮಾಡಿಬಿಟ್ಟು ನಂದೇ ತಪ್ಪು ಅಂತ ಹೇಳ್ತೀಯ ಕಣೆ, ಎಲ್ಲ ಸರಿ ಇದ್ದಾಗ ನಾನು ಕರ್ಕೊಂಬಂದಿದ್ದು ಹುಡುಗಿ ಅಂದೆ, ಈಗ ನೋಡಿದ್ರೆ ನನಗೇನು ಅದಕ್ಕೂ ಸಂಬಂಧನೇ ಇಲ್ಲ ಅಂತೇಳೋ ಥರ ಮಾತಾಡ್ತಾ ಇದೆಯಾ ನೀನು, ನನಗೆ ನ್ಯಾಯ ಬೇಕು, ಏನಕ್ಕೆ ಅವಳನ್ನ ಕರ್ಕೊಂಬಂದು ನನ್ನ ಮೇಲೆ ಚೂ ಬಿಟ್ಟೆ ಅಂತೇಳಿ ನಿಜ ಹೇಳು, ಇಲ್ಲಾಂದರೆ ನಿನ್ನ ಬಟ್ಟೆ ಒಗ್ದಂಗೆ ಒಗೆದು ಬಿಡ್ತೀನಿ ಅಂತ ಶಾಂತಿ ಕಸ್ತೂರಿನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಪಾಪ ಕಸ್ತೂರಿ, ನನಗೇನು ಗೊತ್ತಿಲ್ಲ, ದೇವರಾಣಿಗಳು ರೋಹಿಣಿ ಮೇಕಪ್ ಮಾಡ್ತಾಳೆ ಅನ್ನೋದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಕಸ್ತೂರಿ ಅಂತಾಳೆ. ಮಲೇಷ್ಯಾ ಸೊಸೆ ಅಂತ ಅವಳು ನಿನಗೆ ತಾನೇ ಹೇಳಿದ್ದು ಶಾಂತಿ ಅಂತ ಹೇಳಿ ಅಂತಾರೆ. ಮತ್ತು ನೀನು ಯಾಕೆ ಹೇಳ್ಕೊಂಬಂದೆ ಮಲೇಷ್ಯಾ ಹುಡುಗಿ ಅಂತೇಳಿ ಅಂದೆ ಶಾಂತಿ ಅಂದಾಗ, ಬಿಟ್ಟಿ ಪ್ರಚಾರ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಟೆ ಕಣೆ ಅಂತ ಹೇಳಿ ಕಸ್ತೂರಿ ಅಂತಾಳೆ. ಹೌದು ಕಣೆ, ನಿನ್ನ ಬಿಟ್ಟರೆ ಇನ್ನೂ ದೊಡ್ಡ ಫ್ಲೆಕ್ಸ್ ಹಾಕ್ಬಿಟ್ಟು ನನ್ನ ಬಗ್ಗೆ ಎಲ್ಲ ಊರೆಲ್ಲ ಅನ್ಸ್ಕೊಂಬಂದ್ಬಿಡ್ತೀಯ ಅಂತವಳು ನೀನು ಅಂತ ಹೇಳಿ ಶಾಂತಿ ಅಂತಾಳೆ. ಅದಕ್ಕೆ ಕಸ್ತೂರಿ, ಮಲೇಷ್ಯಾ ಸೊಸೆ ಆದ್ರೇನು ಇಲ್ಲ ಅಂದ್ರೇನು, ಸೊಸೆನೇ ತಾನೇ ಕಣೆ ಅಂತ ಹೇಳಿ ಕಸ್ತೂರಿ ಅಂತಾಳೆ. ಅದಕ್ಕೆ ಶಾಂತಿ, ಯಾಕೋ ಬಂದುಬಿಡು, ಅವಳು ನನ್ನ ಸೊಸೆ ಅಲ್ವೇ ಅಲ್ಲ, ಹೂಮಾರೋಳಿಗಿಂತ ಕಡೆ ಆಗ್ಬಿಟ್ಲಲ್ಲ ರೀ ಇವಳು, ಅವಳಾದ್ರೂ ಕಷ್ಟಪಟ್ಟು ದುಡಿದು ಅವರ ಗಂಡನ ಉದ್ಧಾರ ಮಾಡ್ತಾ ಇದ್ದಾಳೆ, ಇವಳು ನೋಡ್ರೆ ನನ್ನ ಗಂಡನ ದುಡ್ಡು ಎತ್ಕೊಂಡು ನನ್ನ ಮನೇಲೇ ಊಟ ತಿನ್ಕೊಂಡು ಮೃಷ್ಟಾನ್ನ ಭೋಜನ ತಿನ್ಕೊಂಡು ನನ್ನ ಮಗನ ಕಿವಿಲೇ ಊದ್ತಿದ್ಲು, ಎಲ್ಲ ಪ್ರತಿಯೊಂದು ನನ್ನ ದುಡ್ಡಲ್ಲೇ ಮಾಡಿಕೊಂಡ್ಳು, ನನ್ನ ಕೈಲೇ ಮೇಕಪ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ಳು, ಎಲ್ಲ ಮಾಡಿಕೊಂಡ್ಳು, ಎಲ್ಲ ಏನು ಬೇಕೋ ಎಲ್ಲ ಮಾಡಿಕೊಂಡು ಕೊನೆಗೆ ಈ ಥರ ಮಾಡಿಕ್ಕಿದ್ಲು ಅಂತಾಳೆ. ಎಲ್ಲೇ ನಿಮ್ಮಪ್ಪ ಅಂತಂದರೆ ಕೊನೆಗೂ ನಮ್ಮಪ್ಪ ಇಲ್ಲ, ಮಾವ ಬರ್ತಾರೆ ಅಂತ ಹೇಳಿ ಯಾವನ ಕುರಿ ಮಾರೋನ ಕರ್ಕೊಬಂದ್ಬಿಟ್ಟು ಇವನೇ ನಮ್ಮ ಮಾವ ಅಂತ ಹೇಳಿ ಸತ್ಲು. ಒಂದು ಚೂರಾದ್ರೂ ಒಂದು ಸ್ವಲ್ಪ ಒಳ್ಳೆತನ ಅನ್ನೋದು ಇಲ್ವಾ ಆ ಗುಂಗ್ರಿಗೆ, ಬರೀ ಕೂದಲೆಲ್ಲ ಕೆಟ್ಟು ಬುದ್ಧಿಗ್ಲಿ ಅವಳಿಗೆ ಅಂತ ಹೇಳಿ ಶಾಂತಿ ಅಂತಾಳೆ. ಈ ಕಡೆ ಕಸ್ತೂರಿ, ಆದ್ರೂ ನಿನ್ನ ಮನೆಯಿಂದ ಆಚೆ ಕಳಿಸಬಾರ್ದಿತ್ತು ಕಣೆ ಶಾಂತಿ ಅಂದಾಗ, ಹೌದು ಕಣೆ, ಮನೆಯಿಂದ ಆಚೆ ಕಳಿಸ್ತೀರ, ಅವಳು ಮಾಡಿರೋ ಕೆಲಸಕ್ಕೆ ಕರ್ಕೊಂಬಂದು ಆರತಿ ಮಾಡಿ ಕಂಕ್ಳಲ್ಲಿ ಕುಳಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಬೇಕಿತ್ತು ಬಾಮ್ಮ ಅಂತ ಹೇಳಿ ಕೂಗಾಡ್ತಾಳೆ. ಹೋಗ್ಲಿ ಬಿಡು ಶಾಂತಿ, ಪಾಪ ಅವಳು ಅಂದಾಗ, ಪಾಪ ಅಲ್ಲ ಪಾಪಿ ಅವಳು ಅಂತ ಅಂತಾರೆ. ಅದಕ್ಕೆ ಈ ಕಡೆ ಕಸ್ತೂರಿ, ಸರಿ ಕಣೆ, ಬ್ಯಾಗ್ ಎಲ್ಲ ಯಾಕೆ ತೊಗೊಂಬಂದಿದ್ಯಾ, ಬಟ್ಟೆಗಳೆಲ್ಲ ತೊಗೊಂಬಂದಿದ್ಯಾ ಯಾಕೆ ಅಂದಾಗ, ಹೌದು PGಲಿ ಹಾಸ್ಟೆಲಲ್ಲಿ ಎಲ್ಲ ಇರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಅಂದಾಗ, ಅಲ್ಲೆಲ್ಲ ಯಾಕೆ ಇರಬೇಕು, ಮನೆ ಇದೆಯಲ್ವೇನೆ ನಿನಗೆ ಅಂದಾಗ, ಅಲ್ಲಿರೋಕ್ಕಾಗದೇ ಇರೋನೇ ಇಲ್ಲಿ ಬಂದಿರೋದು ಅಂತ ಕೇಳ್ತಾಳೆ. ಯಾಕೆ ಅಲ್ಲಿದ್ದರೆ ಏನು ನಿನಗೆ ತೊಂದರೆ ಅಂತ ಹೇಳಿ ಕಸ್ತೂರಿ ಅಂದಾಗ, ಅಲ್ಲಿ ಇರೋಕ್ಕಾಗ್ದೇ ಇಲ್ಲಿ ಬಂದಿರೋದು, ನೀನು ಕರ್ಕೊಂಬಂದಿರೋ ಸೊಸೆ ಈ ಥರ ಮಾಡಿದ್ಲು ಅಂಥೇಳಿ ನಾನು ಆಡ್ಕೊಂಡು ನಗಬಾರ್ದು ಅಂತೇಳಿ ಇಲ್ಲಿಗೆ ಬಂದಿರೋದು ನಾನು ಅಂತ ಹೇಳಿ ಶಾಂತಿ ಅಂತಾಳೆ.
ಅದಕ್ಕೆ ಕಸ್ತೂರಿ ನೀನು ನಾಳೆ ಹೋದ್ರೂ ಒಂದೇ ಅಂತಾರಲ್ವ ಅಂದಾಗ, ಅದಕ್ಕೆ ಕಣೆ ಇಲ್ಲಿರೋದು, ಒಂದೆರಡು ದಿನ ಇದ್ದರೆ ಅವ್ರು ಮರಿತಾರೆ, ಅದ್ರ ಬಗ್ಗೆ ಮಾತಾಡಲ್ಲ ಅಂತಲೇ ನಾನು ಕೇಳ್ತಾ ಇರೋದು. ನನ್ನ ಉಸಿರಿರೋವರೆಗೂ ಅವಳನ್ನ ಯಾವತ್ತೂ ನನಗೆ ಕ್ಷಮಿಸೋದೇ ಇಲ್ಲ ಅಂತ ಹೇಳಿ ಶಾಂತಿ ಅಂತಾಳೆ. ಸರಿ ಒಂದು ಸ್ವಲ್ಪ ಕಾಫಿ ಏನಾದ್ರು ತೊಗೊಬರಲ್ಲ ಅಂದರೆ, ಹೌದು ಈಗಿರೋ ಇದಕ್ಕೆ ಕಾಫಿ ಬೇರೆ ತೊಗೊಂಬಂದು ನನ್ನ ಮೇಲೆ ತಲೆ ಮೇಲೆ ಸೂರಿ ಅಂತೇಳಿ ಶಾಂತಿ ಅಂತಾಳೆ. ಸರಿ ಆಯಿತು, ಫ್ರಿಜ್ಜಲ್ಲಿ ನೀರಿದೆ ಎತ್ಕೊಬರಲ್ಲ ಅಂದಾಗ, ಹೌದು ಹೌದು ನಾನು ಹೊಟ್ಟೆ ಉರಿತಿದ್ದೆ ತಂದು ಹೊಟ್ಟೆಗೆ ಹಾಕು ಅಂದಾಗ, ಸರಿ ನಿನಗೆ ಏನು ಬೇಕೋ ಅದನ್ನು ನಿಧಾನವಾಗಿ ಮಾಡ್ಕೊ, ನೀನು ಲಗೇಜ್ ಎತ್ಕೊಂಡೋಗಿ ಒಳಗಡೆ ಇಡ್ತೀನಿ ಅಂತೇಳಿ ಶಾಂತಿ ಆ ಲಗೇಜ್ ಎತ್ಕೊಂಡೋಗಿ ಒಳಗಡೆ ಇಡ್ತಾಳೆ. ಈ ಕಡೆ ಸೂರ್ಯ ಸೈಲೆಂಟಾಗಿ ಕೂತಿರ್ತಾನೆ. ರೀ ಬನ್ನಿರಿ ಮಾರ್ನಿಂಗ್ ಟಿಫನ್ ಆಯಿತು ತಿನ್ನು ಬನ್ನಿರಿ ಅಂದಾಗ, ನನಗೆ ಯಾಕೋ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂತಾರೆ. ಅದಕ್ಕೆ ಮೀನು, ಹೌದು ರೀ ಇಷ್ಟೊತ್ತಿಗೆ ಮನೆಯವರೆಲ್ಲ ಸೇರಿ ಟಿಫನ್ ಮಾಡ್ತಾಯಿದ್ರು, ಈಗ ನೋಡಿ ಮನೆಯೆಲ್ಲ ಬಿಕೋ ಅಂತ ಇದೆ ಅಂತಾಳೆ. ಸರಿ ಅಪ್ಪ ಎಲ್ಲಿ ಅಂತ ಹೇಳಿ ಸೂರ್ಯ ಕೇಳಿದಾಗ, ಮಾವ ಇಲ್ಲೇ ಪಕ್ಕದಲ್ಲಿ ಹೋಗ್ಬಿಟ್ಟು ಬರ್ತೀನಿ ಒಂದು 5 ನಿಮಿಷ ಅಂತೇಳಿ ಹೋದರು ಅಂತಾಳೆ. ಹೌದಾ ಅಂಥೇಳಿ ಈ ಕಡೆ ಸೂರ್ಯನೂ ಸಹ ಸುಮ್ಮನೆ ಆಗ್ತಾನೆ. ಇವರಿಬ್ಬರು ಮಾತಾಡ್ಕೊಂಡಿರೋ ಟೈಮಿಗೆ ಸೂರ್ಯ ಮತ್ತು ಮೀನಾ ಇಬ್ಬರಿಗೂ ಸಹ ಕಾಲ್ ಬರುತ್ತೆ. ಈ ಕಡೆ ಏನಕ್ಕೆ ಇವರು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ ಎಲ್ಲೋ ಇವ್ರೂ ಸಹ ಜಗಳ ಮಾಡ್ಕೊಂಡು ನಮಗೆ ಕಾಲ್ ಮಾಡಿದ್ದಾರೆ, ನಾವು ಬರೀ ಪಂಚಾಯಿತಿ ಮಾಡೋದೇ ಆಗೋಯ್ತು ಎಲ್ಲರಿಗೂ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಕಾಲನ್ನು ಪಿಕ್ ಮಾಡ್ತಾನೆ. ಆಗ ಅವರು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ನಿಮ್ಮ ಮನೇಲಿ ಏನು ನಡೀತು ಏನು ಅಂತ ಗೊತ್ತೋ ನಿಮಗೆ ಕಣೋ ಅಂತ ಹೇಳಿ ಸೂರ್ಯ ಮತ್ತು ಮೀನಾ ಇಬ್ಬರೂ ಸಹ ರೋಹಿಣಿ ಮತ್ತು ರೋಹಿಣಿ ಮಾಡಿರೋ ಕೆಲಸನ ಶ್ರುತಿ ಮತ್ತು ರವಿಗೆ ಪ್ರತಿಯೊಂದು ಹೇಳ್ತಾರೆ. ಈ ಕಡೆ ಮೀನಾ, ನಾವಲ್ಲಿ ಅವ್ರನ್ನ ಮದುವೆಯಲ್ಲಿ ನೋಡಿದ ತಕ್ಷಣ ನಮಗೆ ಶಾಕ್ ಆಗೋಯ್ತು, ನಾವೇ 2 ನಿಮಿಷ ಶಾಕಾಗಿ ನಿಂತು ಬಿಟ್ರಿ. ಈ ಕಡೆ ಅತ್ತೆ ಬೇರೆ ಮನೆ ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ರೋಹಿಣಿ ಅವ್ರನ್ನ, ಅಲ್ಲಿ ಏನು ಮಾಡ್ತಿದ್ರು ಅಂತ ಗೊತ್ತೇ ಇಲ್ಲ ನನಗೆ ಅಂತ ಹೇಳಿ ಮೀನಾ ಅಂತಾಳೆ. ಈ ಕಡೆ ಸೂರ್ಯನೂ ಸಹ ಪ್ರತಿಯೊಂದು ರವಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಶ್ರುತಿ, ರೋಹಿಣಿಯವರು ಹೀಗೆಲ್ಲ ಮಾಡಿದ್ದಾರೆ ಅಂದರೆ ನನ್ನ ಖಂಡಿತವಾಗ್ಲೂ ನನ್ನ ಕೈಲಿ ನಂಬೋಕ್ಕೆ ಆಗ್ತಾಯಿಲ್ಲ, ಇದರಿಂದ ಬೇರೆ ಏನೋ ರೀಸನ್ ಇದೆ, ರೋಹಿಣಿಯವರ ಕತೆ ಬೇರೆಯೇ ಇದೆ ಅಂತ ನನಗೆ ಅನಿಸ್ತಾ ಇದೆ, ನನಗೆ ಇದನ್ನೆಲ್ಲ ಕೇಳಿದ್ರೆ ಬರಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಶ್ರುತಿ ಅಂತಾಳೆ. ಅದಕ್ಕೆ ಮೀನಾ, ಬೇಡ ನೀವು 2 ದಿನ ಆಯಾಗಿರ್ಬೇಕಂತ ಹೋಗಿದ್ದೀರಾ, ಮತ್ತಿನ್ನು ಯಾವಾಗ ನಿಮಗೆ ಟೈಮ್ ಸಿಗುತ್ತೇನೋ ನೀವು ಆರಾಮಾಗಿ ಮುಗಿಸ್ಕೊಂಬನ್ನಿ ಅಂತಂದಾಗ, ಇಲ್ಲ ನಮ್ಗೆ ಬರಲೇಬೇಕೀಗ ಅಂತ ಅನಿಸ್ತಾ ಇದೆ, ನೀವು ಆ ಸಿಚುವೇಷನಲ್ಲಿದ್ದಾಗ ನಾವು ಹೇಗೆ ಹ್ಯಾಪಿಯಾಗಿರೋದು ಅಂತಂದಾಗ ಕೇಳಿದ ಸ್ಟೋರಿ ಅಂದಾಗ, ಕೇಳಿದೆ ಫೋನಲ್ಲಿದ್ದಾರೆ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾರೆ. ಈ ಕಡೆ ಸೂರ್ಯ ಸಕ್ಕರೆ ಬೈಲು ಶಾಂತಿ ಅವ್ರನ್ನ ನೋಡಬೇಕಿತ್ತು, ಉಗ್ರ ಥರ ತಾಳ್ಬಿಟ್ಟಿದ್ರು, ಎಲ್ಲ ಸರಿಯಾಗಿ ಹೊಡೆದು ಗುಂಗ್ರಮ್ಮನ ದೇವಸ್ಥಾನದಲ್ಲಿರೋರೆಲ್ಲ ನೋಡಿದ್ರು, ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ ಮಹಿಷಾಸುರ ಹೊಡೆದಿನ ಥರ ವಧನೆ ಮಾಡಿಬಿಡ್ತಾಯಿದ್ರು ರವಿ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಹೌದಾ ಅಂತ ಹೇಳಿ ರವಿ ಕೇಳ್ತಾ ಇರ್ತಾನೆ. ಸರಿ ನಾನು ಬರ್ತೀನಿ ಅಂತ ಹೇಳಿ ರವಿ ಅಂದಾಗ, ಇಲ್ಲ ಕಣೋ ಯಾಕೋ ಬರ್ತೀಯ, ನಾವು ನೋಡ್ಕೊತೀರಿ ನೀನು ಆರಾಮಾಗಿರೋ ಅಂದಾಗ, ಇಲ್ಲ ನಾವು ಬರ್ತೀರಿ ಅಂತ ಹೇಳಿ ರವಿನ ಕೂಡ ಅಂತ. ಈ ಕಡೆ ಸೂರ್ಯ, ಇವ್ರು ಬೇಡ ಅಂದರು ಬರ್ತೀನಿ ಅಂತಿದ್ದಾರಲ್ರಿ, ಏನು ರೀ ಮಾಡೋದು ಅಂತೇಳಿ ಸೂರ್ಯಗೆ ಮೀನಾ ಅಂದಾಗ, ಬರಲಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ, ಬರ್ತೀನಿ ಅಂದವ್ರನ್ನ ಬೇಡ ಅಂತ ಹೇಳೋಕ್ಕಾಗುತ್ತೆ ಅಂತಾರೆ. ಎಲ್ಲಿರ್ಬೋದು ಈ ಪೌಡ್ರಮ್ಮ, ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಸೂರ್ಯ ಕೇಳಿದಾಗ, ಇನ್ನೆಲ್ಲರೂ ಹೋಗಿರ್ತಾರೆ, ಅವ್ರ ಫ್ರೆಂಡ್ ಪೂಜಾ ಮನೇಲಿರ್ತಾರೆ ಅಂದಾಗ, ಹೌದು ಆಯಮ್ಮ ಕ್ರಿಮಿನಲ್ ಅಂದರೆ ಇದು ಜಗತ್ ಕ್ರಿಮಿನಲ್ಲು, ಪ್ರತಿಯೊಂದಕ್ಕೂ ಅವಳೇ ರಂಬಣ, ಎಲ್ಲದಕ್ಕೂ ಅವಳೇ ಸಪೋರ್ಟ್ ಮಾಡಿರೋದು ಇವಳಿಗೆ, ಎಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ ಅಂತ ಹೇಳಿ ಸೂರ್ಯ ಅಂತಾನೆ. ನನಗೆ ಬೇಡ, ಅಟ್ಲೀಸ್ಟು ಮನೋಜನಿಗಾದ್ರೂ ಹೇಳ್ಬೋದಿತ್ತಲ್ಲ, ಅವ್ರ ಗಂಡನಿಗೆ ಅವ್ರು ಹೇಳಿಲ್ಲ ಅಂದರೆ ಹೆಂಗೆ ಅಂತ ಹೇಳಿ ಮೀನಾ ಸೂರ್ಯನ ಕೇಳ್ತಾಳೆ. ಹೌದು ಕಣೆ, ಆ ಪೆಂಗಿನಿಗಾದರೂ ಹೇಳ್ಬೇಕಿತ್ತಲ್ವಾ, ಅದೆಂಗೆ ಗಂಡನಿಗೂ ಹೇಳ್ದಿದ್ರೆ ಎಲ್ಲ ಮುಚ್ಚಿಟ್ಟಿದ್ದಾರೆ ಇವರು ಅಂತ ಹೇಳಿ ಅಂತಾರೆ. ಅದಕ್ಕೆ ಪಾಪ ರೀ ನಿಮ್ಮ ಅಣ್ಣ ನೋಡ್ರೆ ಬೇಜಾರಾಗುತ್ತೆ ಅಂತಾಳೆ. ನೈಟು ಲೇಟಾಗಿ ಬಂದರು, ಬೆಳಿಗ್ಗೆನೂ ಲೇಟಾಗಿ ಬಂದರು, ಪಾಪ ಎಲ್ಲಿ ಹುಡ್ಕೊಂಡು ಹೋಗಿರ್ತಾರೋ ರೋಹಿಣಿ ಅವ್ರನ್ನ, ಹುಡ್ಕೊಂಡು ಎಲ್ಲಾದರೂ ಹೋಗಿರ್ಬೋದಾ, ಎಲ್ಲಿ ಹೋಗಿರ್ಬೋದು ಏನೋ ಬೇಜಾರಿಗೆ ಅಂತ ಹೇಳಿ ಅಂದಾಗ, ನನ್ನ ಪ್ರಕಾರ ರೋಹಿಣಿ ಪೌಡ್ರಮ್ಮ ಮಾಡಿರೋ ಒಂದು ಮೋಸಕ್ಕೆ ಅವನು ಯಾವುದಾದ್ರೂ ಪಬ್ಬೋ ಬಾರಲ್ಲಿ ಹೋಗಿ ಕುಡ್ಕೊಂಡು ಕೂತಿರ್ತಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಯಾವ ಬಾರಿಗೆ ಹೋಗಿರ್ಬೋದು ಇವನು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಈ ಕಡೆ ಬೆಳಿಗ್ಗೆ ಆಗುತ್ತೆ, ಬೆಳಿಗ್ಗೆನೇ ಮನೋಜ ಕುಡ್ಕೊಂಡು ಕೂತಿರ್ತಾನೆ. ಈ ಕಡೆ ಅವ್ರ ಫ್ರೆಂಡು, ಕರಳು ಹಾಯ್ ಅನ್ನೋ ತನಕ ಕುಡಿಬೇಕು, ಕರಳೆ ಬಾಯ್ ಅನ್ನೋ ಥರ ಕುಡಿಬಾರ್ದು, ಬೆಳಗ್ಗೆಯಿಂದ ಎಷ್ಟು ಕುಡಿತಾ ಇದ್ದೀರಾ ಬಾಸ್, ಸಾಕು ಬಾಸ್ ನಿಲ್ಲಿಸಿ ಅಂತ ಹೇಳಿ ಹೇಳ್ತಾರೆ. ಆದರೆ ಇವನು ಕೇಳೋದೇ ಇಲ್ಲ. ನನ್ನ ಹೆಂಡ್ತಿ ಮೋಸ ಮಾಡಿದ್ಲು ನನಗೆ, ನನ್ನ ಹೆಂಡ್ತಿ ನನಗೆ ಮೋಸ ಮಾಡಿದ್ಲು ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾನೆ. ಬಾಸ್ ಬೆಳಗ್ಗೆಯಿಂದ ಇದು 141ನೇ ಸಾರಿ ಹೇಳ್ತಾ ಇದ್ದಾರೆ ಅಂದಾಗ, ನಾನು ಎಷ್ಟು ಸಲ ಹೇಳಿದ್ರು ಅದೇ ನನ್ನ ಹೆಂಡ್ತಿ ಮೋಸ ಮಾಡಿದ್ಲು ಅಂತ ಇರ್ತಾಳೆ.
ಮನೋಜ ಹಿಂದೆ ಕೂತ್ಕೊಂಡು ಕುಡಿತಾರೆ ಅವರು. ಬಾಸ್ ಹುಡುಗಿರು ಕೈ ಕೊಟ್ಟಾಗಲೇ ಬಾರ್ ಓಪನ್ ಆಗಿರೋದು, ಏನೋ ಹುಡುಗಿರಿಂದನೇ ನಾವು ಗಂಡಸರು ಕುಡಿಯೋಕ್ಕೆ ಸ್ಟಾರ್ಟ್ ಆಗಿರೋದು, ಏನೋ ನಿಮ್ಮ ಒಬ್ಬರಿಗೆ ಮೋಸ ಆಗಿರೋ ಥರ ಮಾತಾಡ್ತಾ ಇದ್ದೀರಾ ಅಂದಾಗ ನಾನು ಹೆಂಡ್ತಿ ಮೋಸ ಮಾಡಿದ್ಲು ಅಂತ ಇನ್ನೊಂದು ಸರಿ ಹೇಳ್ತಾ ಇರ್ತಾರೆ. ಪ್ರಪಂಚದಲ್ಲಿ ಯಾರು ತಾನೇ ಮೋಸ ಮಾಡೋದಿಲ್ಲ, ಮೋಸದ ಪ್ರಪಂಚ ಇದು, ಮೋಸ ಇಲ್ಲದೇ ಹೇಗಾಗ್ಬಿಡುತ್ತೆ ಜೀವನ ಅಂತ ಹೇಳಿ ಅಂತಾನೆ. ಈ ಕಡೆ ಪಕ್ಕದಲ್ಲಿರೋರು ನಾವು ಮನೇಲಿ ಹೆಂಡ್ತಿಗೆ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ ಅಲ್ಲಿಗೆ ಹೋಗ್ತೀರಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬರ್ತೀರಿ ಅಂತೇಳಿ ಸುಳ್ಳು ಹೇಳಿ ಬಂದು ಕುಡಿಯೋಕ್ಕೆ ಬರ್ತೀರಿ ಅಂದಾಗ, ಈ ಕಡೆ ಮನೋಜ ಯಾಕೆ ಬಸ್ ಸುಳ್ಳು ಹೇಳಬೇಕು, ನಿಜ ಹೇಳಿ ಬರ್ಬೋದಲ್ವ ಅಂದಾಗ, ನಿಜ ಹೇಳಿ ಬರೋಕ್ಕಾಗಲ್ವಲ್ಲ ಅಂತ ಹೇಳಿ ಅಂತಾರೆ. ಈ ಕಡೆ ಮನೋಜ ನೋಡಿ ನೀವು ತುಂಬ ಓದಿರೋ ಥರ ಕಾಣಿಸ್ತಾ ಇದೆ ಅಂದಾಗ, ಹೌದು ನೀವೆಲ್ಲ ಇಂಚಲ್ಲಿ ಇಟ್ಕೊಂಡಿದ್ದೀರಿ ಹೆಸರಿಂದ, ನಾನು 5 ಡಿಗ್ರಿ ಮಾಡಿದ್ದೀನಿ ಅಂತಾನೆ. ಅದೆಲ್ಲ ಆದಮೇಲೆ ನಡೀರಿ ಬಸ್ ಹೋಗೋಣ ಅಲ್ಲಿಂದ, ನೀವು ಇನ್ನೂ ಕುಡಿತಾನೆ ಇರ್ತೀರಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಮನೋಜ್ ಎಲ್ರಿಗೂ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಹೇಳಿ ಬಾಯ್ ಮಾಡ್ತಾ ಇರ್ತಾನೆ. ಈ ಕಡೆ ಕಸ್ತೂರಿ ಮೀನಾಗೆ ಕಾಲ್ ಮಾಡಿರ್ತಾಳೆ. ಏನಮ್ಮ ಇದು ರಾಮಾಯಣಗಳು ಅಂತಾಳೆ. ಹೌದು ಆಂಟಿ, ಕೇಶವ ಅಂಕಲ್ ಮದುವೆಯಲ್ಲಿ ಹೋದಾಗ ನಾವೇ ನಂಬೋಕ್ಕಾಗಿಲ್ಲ, ನಾವೇ ಶಾಕ್ ಆಗೋದ್ರಿ ಅಂದಾಗ, ಏನಮ್ಮ ಈ ರೋಹಿಣಿ ಪರಿಸ್ಥಿತಿ ಹೆಂಗಿದೆ, ಕರೆಂಟ್ ಸಿಚುವೇಶನ್ ಒಳ್ಳೆ ಕರೆಂಟ್ ಹೊಡೆದಂಗಿದೆ ಅಂತ ಅಂದಾಗ, ನಿಮ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ವ ಆಂಟಿ ಇದ್ರ ಬಗ್ಗೆ ಅಂದಾಗ, ಇಲ್ಲಮ್ಮ ದೇವರಾಣೆಗಳು ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅವಳು ಮಸಾಜ್ ಮಾಡೋಕ್ಕೆ ಬರೋಳು ಅಷ್ಟೇ, ಅದನ್ನ ಬಿಟ್ಟರೆ ನನಗೇನು ಗೊತ್ತಿಲ್ಲ, ಅವಳೆಲ್ಲ ಬೊಗಳೇನು ನಿಮ್ಮ ಅತ್ತೆ ಮುಂದೆನೇ ಬೊಗಳಿದ್ದು, ನಾನು ಮಲೇಷ್ಯಾದಿಂದ ಬಂದಿದ್ದು ಅಂತೇಳಿ ನಿಮ್ಮ ಅತ್ತೆಗೆ ಹೇಳಿದ್ದು, ನಿಮ್ಮ ಅತ್ತೆನೇ ನಾನು ಆ ಹುಡುಗಿ ಮಲೇಷ್ಯಾ ಹುಡುಗಿ ಬೇಕಂತೇಳಿ ಮದುವೆ ಮಾಡ್ಕೊಂಡಿದ್ದು, ಈಗ ನನ್ನ ಮೇಲೆ ಬಂದು ಕೂಗಾಡ್ತಾ ಇದ್ದಾಳೆ ಅಂತ ಅಂತಾಳೆ. ಅದಕ್ಕೆ ಮೀನಾ ಹೇಗಿದ್ದಾರೆ ಅತ್ತೆ, ಅಲ್ಲಿ ಒಂದು ಸ್ವಲ್ಪ ಏನಾದ್ರು ತಿಂದ್ರ ಏನಾದರೂ ಕುಡಿದ್ರ ಅಂದಾಗ, ಇಲ್ಲಮ್ಮ ಅವಳು ಏನೂ ತಿಂದಿಲ್ಲ ಏನೂ ಕುಡ್ದಿಲ್ಲ, ನನ್ನ ಪ್ರಾಣ ತಿಂದು ರಕ್ತ ಕುಡಿಯೋ ಥರ ಇದ್ದಾಳಮ್ಮ ನಿಮ್ಮತ್ತೆ ಅಂದಾಗ, ಆಂಟಿ ನೀವೇ ಕ್ಲೋಸ್ ಫ್ರೆಂಡು ಅವ್ರಿಗೆ, ಏನಾದರೂ ನೀವೇ ಒಂದು ಸ್ವಲ್ಪ ಹೇಳಿ ಮನೆ ಕಳಿಸಿ ಅಂದಾಗ, ಅಯ್ಯೋ ನಾನೆಲ್ಲ ಹೇಳೋಕ್ಕೋರೆ ಕೇಳೋದಿಲ್ಲಮ್ಮ, ರಾಕ್ಷಸಿ ಆಡ್ದಂಗೆ ಆಡ್ತಾಳೆ, ಏನಾದರೂ ಮಾಡಿ ನಿಮ್ಮ ಮಾವನಿಗೆ ಕಳಿಸಮ್ಮ ಅಂದಾಗ, ನಮ್ಮ ಮಾವನ ಸಣ್ಣ ಪುಟ್ಟಕ್ಕೂ ಮಕ್ಳ ಥರ ಮನೆ ಬಿಟ್ಟು ಹೋಗ್ತಾನೆ ಇದ್ರೆ ಏನು ಮಾಡೋಕ್ಕಾಗುತ್ತೆ, ಹೋದ್ರೆ ಹೋಗ್ಲಿ ಬಿಡು ಬರ್ತಾಳೆ ಅಂದ್ಬಿಟ್ಟು ಅವರು ಸುಮ್ಮನಿದ್ದಾರೆ ಅಂದಾಗ, ಇನ್ನೇನಮ್ಮ ಮಾಡೋದು ಅಂತ ಹೇಳಿ ಈ ಕಡೆ ಕಸ್ತೂರಿ ಆಂಟಿನೂ ಅಂತಾರೆ. ಹಬ್ಬ ಬೇರೆ ಹತ್ರ ಬಂತು, ಹೋದ ಸರಿ ನವರಾತ್ರಿಗೆ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ರಿ, ಈಗ ನೋಡಿದ್ರೆ ಈ ಥರ ಆಗೋಗಿದೆ, ಏನು ಮಾಡೋದು ಅಂತ ಹೇಳಿ ಅಂದಾಗ, ಕಸ್ತೂರಿನೂ ಸಹ ಸರಿನಮ್ಮ ಇವಳಿಂದ ನಾನು ಕಾಪಾಡ್ಕೊತಾ ಇರ್ತೀನಿ, ಏನಾದರೂ ಒಂದು ಮಾಡಿ ಬಂದು ಕರ್ಕೊಂಡೋಗಿ ಅಂದಾಗ, ಹ್ಞೂ ಸರಿ ಆಂಟಿ ಅಂತ ಹೇಳಿ ಅಂತಾಳೆ. ಈ ಕಡೆ ಸೂರ್ಯ ಯಾರೇ ಅದು ಫೋನಲ್ಲಿ ಅಂದಾಗ, ಕಸ್ತೂರಿ ಆಂಟಿ ಅತ್ತೆ ತುಂಬ ಕೋಪದಲ್ಲಿದ್ದಾರಂತೆ ರೋಹಿಣಿ ಮೇಲೆ ಅಂತ ಅಂದಾಗ, ಇರಲ್ವ ಮತ್ತೆ ಪಾಪ ಅವ್ರಿಗೂ ಬೇಜಾರಾಗುತ್ತಲ್ವ ಅಂದಾಗ, ಹೆಂಗ್ರಿ ಅತ್ತೆನ ಸಮಾಧಾನ ಮಾಡೋದು, ಹೆಂಗ್ರಿ ಕರ್ಕೊಂಬರೋದು ಅಂದಾಗ, ನೀವು ಹೋಗಿ ಕರ್ಕೊಬನ್ನಿ ಅಂದಾಗ, ನಾನು ಅಂದ್ರೇ ಆಗೋದಿಲ್ಲ ಅವ್ರಿಗೆ, ನಾನು ಹೆಂಗೆ ಕರ್ಕೊಂಬರೋದು, ಇದಕ್ಕೆ ಒಂದು ಐಡಿಯಾ ಇದೆ, ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಬಂದರೆ ಖಂಡಿತವಾಗ್ಲೂ ಸಕ್ಕರೆ ಮನೆ ಕರ್ಕೊಂಬರ್ಬೋದು, ಯಾರು ಆ ವ್ಯಕ್ತಿ ಅಂದಾಗ, ಹೇಳಲ್ಲ ಕರ್ಕೊಬರ್ತೀನಿ ರೀ ಅಂತ ಹೇಳಿ ಅಂತಾನೆ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್.